ಈ ಭೂಮಿಯ ಮೇಲೆ ನಾವು ಇತಿಹಾಸ ಓದಿವಿ. ಇಲ್ಲಿ ರಾಜ ಮಹಾರಾಜರು ಆಳಿ ಹೋಗ್ಯಾರ, ಮಹಾತ್ಮರು ಆಳಿ ಹೋಗ್ಯಾರ, ಆಗಿ ಹೋಗ್ಯಾರ. ಮಹಾರಾಜರು ಆಗಿ ಹೋಗಿದ್ದಾರೆ, ಮಹಾತ್ಮರು ಆಗಿ ಹೋಗಿದ್ದಾರೆ. ಮಹಾರಾಜನು ಒಬ್ಬ ಸಾಮ್ರಾಟನೇ, ಮಹಾತ್ಮರು ಒಬ್ಬ ಸಾಮ್ರಾಟನೇ. ಅದರ ವ್ಯತ್ಯಾಸ ಇಷ್ಟೇ, ಮಹಾರಾಜ ಕೇವಲ ಮಣ್ಣಿನ ಸಾಮ್ರಾಟ, ಒಬ್ಬ ಮಹಾತ್ಮ ಜನರ ಮನಸ್ಸಿನ ಸಾಮ್ರಾಟ. ಅವರು ಮಹಾರಾಜರು ಮಣ್ಣಿನ ಸಾಮ್ರಾಟರು, ಅವರು ಮಣ್ಣನ್ನಾಳಿ ಮಣ್ಣಲ್ಲೇ ಹೋಗ್ಯಾರ. ಇವರು ಮನಸ್ಸನ್ನಾಳಿ ಜನರ ಮನಸ್ಸಿನಲ್ಲಿ ಉಳಿದವು. ಅವರು ಒಂದು ಕುರ್ಚಿ ಮೇಲೆ ಕುಂತಿದ್ರು, ಮಹಾರಾಜರು ಒಂದು ಕುರ್ಚಿ ಮೇಲೆ ಕುಂತಿದ್ರು, ಇವರು ಒಂದು ಕುರ್ಚಿ ಮೇಲೆ ಕುಂತಾರ. ವ್ಯತ್ಯಾಸ ಏನು ಅಂದ್ರೆ, ರಾಜ ಕುಂತ ಕುರ್ಚಿ ಕಸ್ಕೊಂಡವ್ರು ಅದಾರ ಇಲ್ಲಿ 5 ವರ್ಷ ಆತಂದ್ರೆ ನೀವು ಹಿಡೀರಂತ ಅಂತಾರ. ಇಲ್ಲಿ ಅವ್ರು ಹಿಡಿದಿದ್ರು ಒತ್ತಾಯ ಮಾಡಿ ಇಳಿಸ್ತಾರೆ. ಆದ್ರೆ ಇಲ್ಲೊಬ್ಬ ಮಹಾತ್ಮ ಕುಂತಾನ, ಅವ ಒಂದು ಸಿಂಹಾಸನದ ಮೇಲೆ ಕುಂತಾನಲ್ಲ, ಅವ ಕುಂತ ಸಿಂಹಾಸನ ಇಳಿಸಾಕ ಬರುವುದಿಲ್ಲ. ಯಾಕಂದ್ರೆ ಅವ ಕುಳಿತಿದ್ದು ಜನರ ಹೃದಯ ಸಿಂಹಾಸನದೊಳಗೆ ಕುಳಿತಾನ. ಅಂತ ಮಹಾತ್ಮನ ಒಂದು ಪುಣ್ಯ ಸ್ಮರಣೆ, ಜಾತ್ರಾ ಮಹೋತ್ಸವ, ಒಂದು ಹೊಸ ರಥ, ಏನು ಕಟ್ಟುವಿಕೆ ಈ ನಾಡಿನಲ್ಲಿ. ಜೀವನ ಅಂದ್ರ ಹಿಂಗ ಕಟ್ಟಬೇಕು ಮನುಷ್ಯ, ಕಟ್ಟುವಿಕೆಯೇ ಜೀವನ. ಧರ್ಮ ಅಂದ್ರ ಶರಣರಂತಾರ, ಕೊಲ್ಲದಿಪ್ಪುದೇ ಧರ್ಮ. ಧರ್ಮ ಅಂದ್ರ ನೀ ಏನು ಕೆಡಿಸಬೇಡಪ್ಪ, ಕೆಡಿಸಲಾರ್ದಂಗಿರುವುದು ಧರ್ಮ. ಈ ಜಗತ್ತು ಎಷ್ಟು ಅದ್ಭುತ ಐತಿ ನೋಡಿ. ಏನು ಕೆಟ್ಟೈತಿ ಹೇಳಿ? ಇಲ್ಲಿ ಏನಾದ್ರೂ ಕೆಟ್ಟೈತೇನಿಲ್ಲ? ಗಾಳಿ ಕೆಟ್ಟೈತೇನು? ಬೀಸುವ ಗಾಳಿ ಕೆಟ್ಟಿಲ್ಲ, ಹರಿಯುವ ನೀರು ಕೆಟ್ಟಿಲ್ಲ, ಭೂಮಿ ಕೆಟ್ಟಿಲ್ಲ. ಏನಾದರೂ ಕೆಟ್ಟಿದ್ರೆ ಇವುಗಳನ್ನ ಬಳಸುವ ಮನುಷ್ಯನ ಮನಸ್ಸು ಕೆಟ್ಟೈತಷ್ಟೆ, ಏನೂ ಕೆಟ್ಟಿಲ್ಲ. ಇಲ್ಲಿ ಶರಣರಂತಾರ, ಧರ್ಮ ಅಂದ್ರೆ ಯಾವುದು? ಮನುಷ್ಯನೇ ಕೆಡಿಸಲಾರ್ದಂಗಿರು, ಅದೇ ಧರ್ಮ. ಈ ಜಗತ್ತನ್ನ ಕೆಡಿಸಬೇಡ, ಕೆಡಿಸಲಾರ್ದಂಗಿದ್ದಿ ಅಂದ್ರೆ ಅದರಷ್ಟು ದೊಡ್ಡ ಧರ್ಮ ಯಾವುದೂ ಅಲ್ಲ. ಬಹಳ ಮಂದಿ ಕೇಳ್ತಾರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಅಂತಿರ್ತಾರೆ. ಏನ್ರಿ ಜೀವನ ಅಂದ್ರೆ ಏನ್ ಮಾಡ್ಬೇಕು? ಬಂದು ಮನುಷ್ಯಾಗಿ ಹುಟ್ಟಿ ಬಂದೇವೆ, ಹುಟ್ಟಿ ಬಂದ ಮೇಲೆ ಏನು ಮಾಡ್ಬೇಕಿಲ್ಲಿ? ಯಪ್ಪ ಪುಣ್ಯಾತ್ಮನಿ ಏನು ಮಾಡೋದು ಬ್ಯಾಡಿಲ್ಲಿ. ದೇವ್ರೆಲ್ಲ ಚಲೋ ಮಾಡಿಟ್ಟಾನ, ದೇವ್ರು ಮಾಡಿಟ್ಟಿದ್ ನೀ ಕೆಡಿಸ್ಲಾರ್ದಂಗಿದ್ದೆ ಅಂದ್ರೆ ನಿನ್ನಷ್ಟು ಧರ್ಮವಂತನ ಯಾರು ಇಲ್ಲ ಇಲ್ಲಿ. ದೇವರೆಲ್ಲ ಚಲೋ ಮಾಡಿಟ್ಟಾನ, ನೀ ಕೆಡಿಸಬೇಡ ಅಷ್ಟ. ಯಾವನಾದ್ರೂ ಒಬ್ಬ ಪುಣ್ಯಾತ್ಮ ಚಲೋ 10 ಎಕರೆ ಗದ್ದಿ ಬೆಳೆದ ಒಬ್ಬ ರೈತ ಒಂದು ಎಕರೆಕ್ 60 ಚೀಲ ನೆಲ್ಲು ಬೆಳೆದ ಅಂದ್ರ ಇವನಿಗೆ ಸಮಾಧಾನ ಇಲ್ಲ. ಹೋಗಿವ 60 ಬೆಳೆದಾನಂದ್ರ 4 ಲಿಂಬೆ ಹಣ್ಣು ಒಗದ ಬರ್ತಾನ ಅವ್ರ ಗದ್ದೆ. ಮೈಕಿಗೆ ಲಿಂಬೆ ಹಣ್ಣು ಇಟ್ಟಾರ ಮತ್ತೆ. ಒಬ್ಬ ರೈತ ಒಂದು ಎಕರೆಕ 60 ಚೀಲ ಬೆಳೆದ ನನ್ನ ಮಗ್ಲ ಅಂದ್ರ ಸಮಾಧಾನ ಆಗೋದಿಲ್ಲ ನನಗೆ. ಒಯ್ದು 1-2 ನಿಂಬೆ ಹಣ್ಣು ಒಗದು ಬರ್ತೀನಿ ನಾ. ಹಿಂಗ ಬೆಳೆಯುವ ರೈತನು ಹೊಲದಾಗ ಹೋಗಿ ನಿಂಬೆ ಹಣ್ಣು ಹೋಗ್ಯಾವ ಖರೆ ರೈತ ಆಗೋದಿಲ್ಲ. ಒಬ್ಬ ನಿಜವಾದ ರೈತ ಯಾವಾಗ ಆಗ್ತಾನಂದ್ರೆ, ಭಗವಂತ ಕಷ್ಟಪಟ್ಟು ದುಡಿದು ಅವನಿಗೆ 60 ಚೀಲ ಕೊಟ್ಟಾನಂದ್ರೆ, ಭಗವಂತ ನನ್ನ ಕೈಗಳಿಗೆ ಶಕ್ತಿ ಕೊಡುವಪ್ಪ, ಕಷ್ಟಪಟ್ಟು ದುಡಿತೀನಿ, ನಾನು ಮುಂದಿನ ವರ್ಷ 70 ಚೀಲ ಬೆಳೆದು ತೋರಿಸ್ತೀನಂತ ಸಂಕಲ್ಪ ಮಾಡವ ನಿಜವಾದ ರೈತ. ಕೆಡಿಸಬೇಡ ಮನುಷ್ಯನೇ, ಕಟ್ಟು ಅಷ್ಟೇ. ಕಟ್ಟುವಿಕೆಯೇ ಧರ್ಮ ಇದು ಜಗತ್ತಿನೊಳಗೆ. ಕಟ್ಕೊಂತ ಹೋಗ್ಬೇಕು. ಈಗ ನೀವು ನೋಡಿ, ಒಂದು ಗುಬ್ಬಿ ಇರ್ತೈತಿ, ಗುಬ್ಬಿ. ಮನುಷ್ಯನು ಮನಿ ಕಟ್ಟತಾನ, ಗುಬ್ಬಿನೂ ಮನಿ ಕಟ್ಟತೈತಿ, ಹೌದಲ್ಲ? ಮನುಷ್ಯರ ಮನಿ ಕಟ್ಟಬೇಕಾದ್ರೆ ಎಲ್ಲೋ ಜಿಂದಾಲ್ ಫ್ಯಾಕ್ಟ್ರಿದು ಕಬ್ಬಣ ತಂದೀವಿ, ACC ಸಿಮೆಂಟ್ ತಂದೀವಿ. ನಮ್ಮ ಮನಿ ಡಿಸೈನ್ ಮಾಡಿದವರು ಆರ್ಕಿಟೆಕ್ಟ್, ಇಂಜಿನಿಯರ್ಸ್.
ಅದಕ್ಕೆ ಸ್ಟ್ರಕ್ಚರಲ್ ಡಿಸೈನ್ ಕೊಟ್ಟಾರ. ಇದು ಮನಿ ಏನು ಆಗಬಾರ್ದಂತ ಒಬ್ಬ ಇಂಜಿನಿಯರ್ ಸ್ಟ್ರಕ್ಚರಲ್ ವ್ಯಾಲ್ಯೂಯೇಷನ್ ಮಾಡಿ ಅವನು ಇದು ಕೊಟ್ಟಾನ, ಇದು ಎಷ್ಟು ವರ್ಷ ಬದುಕ್ತೈತೆ ಅಂತ ಹೇಳಿ, ಇಷ್ಟ ಕಬ್ಬಣ ಹಾಕಬೇಕು, ಇಷ್ಟ ಸಿಮೆಂಟ್ ಹಾಕಬೇಕಂತ ಹೇಳ್ಯಾನ. ಮತ್ತ ನಮ್ಮ ಮನಿ ನಾವು ಕಟ್ಟಿಲ್ಲ, ಬೇರೆ ಅವ್ರು ಕಟ್ಟ್ಯಾರ. ಅವ್ರು ಕಟ್ಟಿದ ಮನ್ಯಾಗ ನಾವ್ ಇರ್ತೀವಿ ಹೋಗಿ. ಒಬ್ಬ ಮನುಷ್ಯನೂ ಮನಿ ಕಟ್ಟ್ಯಾನ, ಒಂದು ಗುಬ್ಬಿ ಮನಿ ಕಟ್ಟೈತಿ. ಗುಬ್ಬಿ ಎಂದು ಇನ್ನೊಬ್ಬರು ಕಟ್ಟಿದ ಮನಿಯೊಳಗೆ ಹೋಗಿಲ್ಲ. ಒಬ್ಬ ಮನುಷ್ಯನೂ ಮನಿ ಕಟ್ಟ್ಯಾನ, ಒಂದು ಗುಬ್ಬಿ ಮನಿ ಕಟ್ಟೈತಿ. ಎಷ್ಟು ಸುಂದರವಾಗಿ ಕಟ್ಟೈತಿ ನೋಡಿ. ನಿಮ್ಮ ಹೊಳಿ ಬಂದ್ರ ಮನುಷ್ಯ ಕಟ್ಟಿದ ಮನಿ ಬಿದ್ದು ಹೋಗ್ಯಾವಾದ್ರು ಗುಬ್ಬಿ ಕಟ್ಟಿದ ಗೂಡು ಬಿದ್ದಿದ್ದ ಪೇಪರ್ನ್ಯಾಗ ಓದಿಲ್ಲ. ಅದು ಒಂದು ರೀತಿ ಕಟ್ಟುವಿಕೆ. ಎಷ್ಟು ಅದ್ಭುತವಾಗಿ ಕಟ್ಟುವಿಕೆ ಐತಿ ಜಗತ್ತಿನಲ್ಲಿ. ಕಟ್ಟುವುದನ್ನು ಕಲಿಬೇಕು ಮನುಷ್ಯ, ಕೆಡಿಸಬಾರದು ಜಗತ್ತಿನಲ್ಲಿ. ಒಂದು ಗುಬ್ಬಿ ಇತ್ತು. ಹೀಗೆ ಹೊಳಿ ಹರಿತಿತ್ತು. ಆ ಹೊಳೆಯ ದಂಡೆಯ ಮೇಲೆ ಒಬ್ಬ ಶ್ರೀಮಂತ ಒಂದು ದೊಡ್ಡ ಮನಿ ಕಟ್ಟಿದ್ದ. ಆ ಶ್ರೀಮಂತನ ಮನೆಗೆ ಬೆಂಕಿ ಹಚ್ಚಿದ್ರು ಯಾರೋ. ಮನೆಯಲ್ಲಿತ್ತು, ಹೊಳಿ ದಂಡೆ ಮೇಲೆ ಯಾರೋ ಬೆಂಕಿ ಹಚ್ಚಿದ್ರು. ಬೆಂಕಿ ನೋಡಿ ಊರನ್ ಜನ ಎಲ್ಲ ಬಂದ್ರು. ಅವ್ರು ಫೈರ್ ಇಂಜಿನ್ ಅವ್ರಿಗೆ, ಅಗ್ನಿಶಾಮಕ ದಳದವ್ರಿಗೆ ಕರ್ಸಿದ್ರು. ಇಲ್ಲ, ನಮ್ಮೂರು ಶ್ರೀಮಂತರ ಮನಿಗೆ ಬೆಂಕಿ ಹತ್ತೈತ್ರಿ, ಸ್ವಲ್ಪ ಬರ್ರಿ ಆರ್ಸಾಕ್ ಬರ್ರಿ ಅಂತ. ಅವ್ರು ಬಂದು ಫೈರ್ ಇಂಜಿನ್ ಅವ್ರು ಹಿಡಿದು ಆರ್ಸಾಕತ್ರು. ಊರನ ಮಂದಿ ಮತ್ತು ಊರನ ಶ್ರೀಮಂತರ ಮನಿಗೆ ಬೆಂಕಿ ಹತ್ತೈತಂತ ಅವ್ರು ಬಕೆಟ್ನಾಗ ನೀರು ತಗೊಂಡೋಗಿ ಆರ್ಸವ್ರು, ಕೊಡ ತಗೊಂಡೋಗಿ ಆರ್ಸವ್ರು. ಆ ಹಳಿ ದಂಡಿ ಮೇಲೆ ಒಂದು ಗಿಡ, ಆ ಗಿಡದಾಗ ಒಂದು ಗುಬ್ಬಿ ಕೂತಿತ್ತು. ಆ ಗುಬ್ಬಿನೂ ಹೊಳ್ಯಾಗ ಹೋಗ್ತಿತ್ತು. ತನ್ನ ಚೊಂಚಿನಾಗ ನೀರು ತಗೊಂಡು ಬಂದು ಆ ಶ್ರೀಮಂತನ ಮನಿ ಮೇಲೆ ಹಿಂಗೆ ಹಾಕ್ಯಾಕ್ ಹೋಗ್ತಿತ್ತು. ಅದು ಒಂದ್ ಹನಿ ಬಿಡ್ತಿತ್ತು, ಮತ್ ಹೋಗ್ತಿತ್ತು, ಹಾರಿ ಮತ್ ಹೊಳ್ಯಾಗ ಹೋಗಿ ಒಂದಿಷ್ಟು ನೀರು ತಗೊಂತಿತ್ತು, ಮತ್ ಬಂದು ಹಾಕ್ಯಾಕ್ ಹೋಗ್ತಿತ್ತು. ಆ ಗಿಡ ಇತ್ತಲ್ಲ, ಗುಬ್ಬಿಗೆ ಕೇಳ್ತಾನ, ಅಲ್ಲ ಅಲ್ಲಿ ಅಗ್ನಿಶಾಮಕ ದಳದವ್ರು ಪೈಪ್ ಹಚ್ಚಿ ಆರ್ಸಕತ್ತಾರ, ಕೊಡ ತಗೊಂಡು ಬಂದು ನೀರ್ ಹಾಕಿ ಆರ್ಸಕತ್ತಾರ, ಬಕೆಟ್ ತಗೊಂಡ್ಬಂದು ಆರ್ಸಕತ್ತಾರ, ಮನಿ ಬೆಂಕಿ ಯಾರು ಒಂದು, ನೀ ಇರದ 2 ಇಂಚ್ ಅದೇ, ನಿನ್ನ ಚೊಂಚ ಅರ್ಧ ಇಂಚ್ ಐತಿ, ನೀವು ಹೋಗಿ ನೀರ್ ತಗೊಂಡು ಬಂದು ಚೊಂಚಿನಾಗಿಂದ ಮನಿ ಮೇಲೆ ಬಿಡಾಕತ್ತಿಯಲ್ಲ, ಮನಿ ಬೆಂಕಿ ಆರ್ತೈತಿ ಅನ್ನೋದು. ಅದು ಗುಬ್ಬೆಂತೂ, ನನ್ನ ಚೊಂಚಿನಾಗಿಂದ ನೀರ್ ತಗೊಂಡು ಹೋಗಿ ಹಾಕೋದ್ರಿಂದ ಮನಿ ಬೆಂಕಿ ಯಾರೋದಿಲ್ಲ. ಅದು ಗಿಡ ಅಂತೂ ಹುಚ್ಚಿಗಿಚ್ಚಿ ಹಿಡ್ದೈತೆ ನಿನಗೆ. ಮತ್ ನಿನ್ನ ಚೊಂಚಿನಾಗಿಂದ ನೀರು ತಗೊಂಡು ಹೋಗಿ ಹಾಕುದ್ರಿಂದ ಮನಿ ಬೆಂಕಿ ಆರೋದಿಲ್ಲ ಅಂತ ಗೊತ್ತಿದ್ರು ಸಹಿತ ಮತ್ತೆ ಯಾಕೆ ಹೋಗಿ ನೀ ಬೆಂಕಿ ಆ ನೀರು ಹೋಗಿ ಆರ್ಸಕತ್ತಿ, ಅದಕ್ಕೆ ಮ್ಯಾಲ ಹಾಕಕತ್ತಿ. ಅವಾಗ ಗುಬ್ಬಿ ಹೇಳತ್ತಂತ, ನೋಡು, ನನ್ನ ಚೊಂಚಿನಾಗಿಂದ ನೀರು ತಗೊಂಡೋಗಿ ಹಾಕೋದ್ರಿಂದ ಮನಿ ಬೆಂಕಿ ಆರೋದಿಲ್ಲ. ಅದು ಆದ್ರೂ ಮತ್ತೆ ನಾ ಹೊಳ್ಯಾಗ ಹೋಗಿ ನನ್ನ ಚೊಂಚಿನಾಗಿಂದ ನೀರು ತಗೊಂಡು ಹೋಗಿ ಮನಿ ಮೇಲೆ ಹಾಕಿ ಆರ್ಸಕತ್ತೀನಲ್ಲ. ಯಾಕಂದ್ರ ಕೆಲವು ದಿವಸ ಆದ್ಮೇಲೆ ಈ ಊರಾಗ ಒಂದು ಇತಿಹಾಸ ಆಗತ್ತ, ಪುಸ್ತಕ ಬರೀತಾರ, ಒಂದು ಲಿಸ್ಟ್ ಮಾಡ್ತಾರ ಪೇಪರ್ನ್ಯಾಗ. ಏನ್ ಲಿಸ್ಟ್ ಮಾಡ್ತಾರ ಅಂದ್ರ, ಬೆಂಕಿ ಹಚ್ಚದವ್ರ ಲಿಸ್ಟ್ ಒಂದು ಮಾಡ್ತಾರ, ಬೆಂಕಿ ಆರಸ್ದವ್ರ ಒಂದು ಲಿಸ್ಟ್ ಮಾಡ್ತಾರ. ನಾ ಯಾಕೆ ಹಾಕ್ತೀನಿ ಅಂದ್ರೆ ನನ್ನ ಹೆಸರು ಹಚ್ಚದವ್ರ ಲಿಸ್ಟ್ನಾಗ ಇರುದಿಲ್ಲ, ಆರಸ್ದವ್ರ ಲಿಸ್ಟ್ನಾಗ ಇರ್ತೀನಿ, ಅದಕ್ಕೆ ಹಾಕ್ತೀನಿ. ಊರಾಗ ನನ್ನ ಹೆಸರು ಆರ್ಸವ್ರ ಲಿಸ್ಟ್ನಾಗ ಇರ್ಬೇಕು ಹೊರತು ಹಚ್ಚವ್ರ ಲಿಸ್ಟ್ನಾಗ ಇರ್ಬೇಕು. ನಮ್ಮ ಹೆಸರು ಕಟ್ಟವ್ರ ಲಿಸ್ಟ್ನಾಗ ಇರ್ಬೇಕು ಹೊರತು ಕೆಡಸವ್ರ ಲಿಸ್ಟ್ನಾಗ ಇರಬಾರ್ದು. ಏನು ದೇವರು ಒಂದು ಸುಂದರವಾದ ಜೀವನ ಕೊಟ್ಟಾನಲ್ಲ, ಅದನ್ನ ಅನುಭವಿಸಿ ಹೋಗಬೇಕು ಮನುಷ್ಯ. ಕಟ್ಟಿ ಸುಂದರವಾದ ಜೀವನ ಸಾಗಿಸಿ ಹೋಗಬೇಕು, ಕೆಡಿಸಬಾರದು ಮನುಷ್ಯ ಅಷ್ಟೇ. ಯಾತ್ರಿಕರು ನಾವು, ಧರ್ಮ ಕ್ಷೇತ್ರವೇ ಲೋಕ. ಎಷ್ಟು ಸುಂದರ ಮಾತು ಬರೀತಾರೆ ನೋಡ್ರಿ. ಯಾತ್ರಿಕರು ನಾವು, ಧರ್ಮ ಕ್ಷೇತ್ರವೇ ಲೋಕ, ನೇಮದಿಂದಿರಲಿಕ್ಕೆ ಎಡೆಯುಂಟು. ರಾತ್ರಿ 3 ಆಯ್ತು ಹೊರಡಲು ಪಾರು ಪಥ್ಯದವ ಮೆಚ್ಚುವ ಮಂಕುತಿಮ್ಮ. ಇಲ್ಲಿ ಹ್ಯಾಂಗ ಬದುಕಬೇಕು ನಾವು ಅಂದ್ರೆ, ಸುಮ್ಮನೆ ಯಾತ್ರಿಕನಾಗಿ ಬದುಕಬೇಕು ಮನುಷ್ಯ ಜಗತ್ತಿನ. ಇಲ್ಲಿ ಜಗತ್ತಿನೊಳಗೆ ಹೆಂಗ ಬದುಕುದು ಅಂದ್ರೆ, ಸುಮ್ಮನೆ ವಿಸಿಟರ್ಸ್, ಟ್ರಾವೆಲರ್ಸ್. ಈಗ ಹಂಪಿ ನೋಡಾಕ್ ಬಂದಿರ್ತಾರೆ ಇಲ್ಲಿ ಜನ, ಹೆಂಗ ಬಂದಿರ್ತಾರೆ? ಹಂಪಿ ನೋಡಾಕ್ ಹೋಗಿರ್ತಿರಿಲ್ಲ. ಹಂಪಿ ನೋಡಾಕ್ ಹೋದವರು ಹಂಪಿ ನೋಡಿ ಸಂತೋಷ ಪಟ್ಟು ಬರ್ಬೇಕೆ ಹೊನ ಹಂಪಿ ನನ್ನ ಹೆಸರಲ್ಲೇ ಆಗ್ಬೇಕಂದ್ರೆ ಆಗತ್ತನ? ಹಂಪಿ ಅದು ಹಂಪಿ ಅಂತ ಐತಿ. ಹಿಂದ್ ಬಹಳ ಮಂದಿ ನನಗೆ ತನ್ನ ಹೆಸರಲ್ಲೇ ಮಾಡ್ಕೊಂಡವರು ಹೋಗ್ಯಾರ, ನೀವು ಹೋಗ್ತೀರ ಅಷ್ಟೇ, ನಾ ಉಳಿತೀನಂತೈತಿ ಹಂಪಿ. ಅದು ಯಾರ ಹೆಸರಲ್ಲೂ ಈ ಜಗತ್ತಾಗೋದಿಲ್ಲ. ಸುಮ್ಮನೆ ನಮ್ದೊಂದು ಕಲ್ಪನಾ ಅಷ್ಟ, ನಂದು 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 ಅಂತ ನಾವು ಬಡದಾಡ್ತೀವಿ ಅಷ್ಟೇ. ಈಗ ಒಂದು ಗಡಿಗೆ ಇರ್ತೈತಿ,
ನೀವು ನೋಡ್ರಿ, ನಾವೊಂದು ಗಡಿಗೆ ಖರೀದಿ ಮಾಡ್ತೀನಿ. ಗಡಿಗೆ ಖರೀದಿ ಮಾಡೋದಕ್ಕಿಂತ ಮೊದಲ ಗಡಿಗೆ ಮಾಲಕ್ ಯಾರು ಗಡಿಗೆ ಮಾಡಿಟ್ಟಿದ್ದ, ಹಿ ಈಸ್ ದ ಓನರ್ ಆಫ್ ದಟ್ ಪಾಟ್. ಅವ ಗಡಿಗೆ ಮಾಲೀಕ್. ನಾ ಒಂದಿಷ್ಟು ಏನೋ ಒಂದು ನಾಲ್ಕಣೆ ಕೊಟ್ಟು ಖರೀದಿ ಮಾಡ್ಕೊಂಡು ನಾ ಬರ್ತೀನಿ, ಅವಾಗ ಏನಂತೀನಿ, ನಾ ಮಾಲೀಕ್ ಅಂತೀನಿ. ಅವಾಗ ಗಡಿಗಂತೂ ಮೊದಲು ಅವ ಮಾಲೀಕ್ ಅಂತಿದ್ದ, ಈಗ ಇವ ಅಂತಾನ ನನ್ನ ಮಾಲೀಕರ ಯಾರು ಅಂತ ಗಡಿಗಂತೈತ. ಈಗ ಮನೆ ನನ್ನ ಹೆಸರಲ್ಲೇ ಐತಿ, ಈಗ ನಾ ಏನಂತೀನಿ, ನಾ ಮಾಲೀಕ. ಈಗ ಒಂದು 50 ವರ್ಷದಿಂದ ಅಜ್ಜನ ಹೆಸರಲ್ಲೇ ಇತ್ತಿಲ್ಲ ಮನಿ. ಅವಾಗ ಅವ ಅಂತಿದ್ದ ನಮ್ಮಜ್ಜ ನಾನು ಮಾಲೀಕ ಅಂತ ಅವ ಅಂತಿದ್ದ, ಈಗ ಮೊಮ್ಮಗ ನಾ ಮಾಲೀಕ್ ಅಂತಾನ. ಅದು ಮನಿ ಕನ್ಫ್ಯೂಷನ್ಗೆ ಬಿತ್ತದ. ಖರೇನೆ ನನ್ನ ಮಾಲೀಕ್ ಯಾರು? ಹಿಂದ ಅವ ಮಾಲೀಕ್ ಅಂತಿದ್ದ, ಈಗ ಇವ ಮಾಲೀಕ್ ಅಂತಾನ. ನನ್ನ ಮಾಲೀಕ್ ಯಾರು? ಅದು ಮನಿ ಭೂಮಿಗೆ ಕೇಳುತ್ತೆ, ಹೂ ಇಸ್ ದ ಓನರ್ ಆಫ್ ದಿಸ್ ಹೋಮ್? ಯಾರು ಖರೆ ಮಾಲೀಕರಪ್ಪ ಈ ಮನಿದು ಅಂತ. ಅವಾಗ ಭೂಮಿ ಅಂತೂ ಅವನು ಮಾಲೀಕ್ ಅಲ್ಲ, ಇವ ಮೊಮ್ಮಗ ಅದನ ಇವನು ಮಾಲೀಕ್ ಅಲ್ಲ, ನಾ ಮಾಲೀಕ್ ಅಂತ ಭೂಮಿ ಅಂತ. ಯಾಕಂದ್ರ ಅವ್ರ ಮನುಷ್ಯರ್ದೊಂದು ಚಾಳಿ ಅಷ್ಟೇ. ಅವ್ರು ಹಂಗ ಬರ್ಕೊಂತಾರ ಅವ್ರ ಪೇಪರ್ನ್ಯಾಗ, ಪಹಣಿ ಒಳಗ. ಅವ್ರು 300 ಎಕರೆ ಬರ್ಕೊಳಲ್ಲ. ಅವ್ರು 300 ಎಕರೆ ಬರ್ಕೊಂಡ್ರು ಕೊನೆಗೆ ನಾ ಕೊಡೋದು 3 ಫೀಟ್ ಅವ್ರಿಗೆ, ಅದಕ್ಕಿಂತ ಜಾಸ್ತಿ ಕೊಡೋಲ್ಲ ಅಂತ ಭೂಮಿ ಅಂತಿರ್ತಾರೆ. ಬರ್ಕೊಳ್ಳಿ, ಅವ್ರು ಎಷ್ಟಾರ ಬರ್ಕೊಳ್ಳಿ, ಕೊಡೋದು 3 ಫೀಟ್ ಅವ್ರಿಗೆ ಅಷ್ಟ. ನಾನು ಇದು ಗೊತ್ತಿಲ್ಲ ಅವನಿಗೆ, ಅದು ಗೊತ್ತಿಲ್ಲಾರ್ದಕ್ಕೆ ಬರ್ಕೊಳಕತ್ತಾನ ಅಷ್ಟ ಅಂತ ಭೂಮಿ ಅಂತಿತ್ತು ಅಷ್ಟ. ಇಲ್ಲಿ ಹೆಂಗಿರ್ಬೇಕು ಅಂದ್ರೆ ಸುಮ್ಮನೆ ಸ್ವಲ್ಪ ಟ್ರಾವೆಲರ್ಸ್, ವಿಸಿಟರ್ಸ್ ಆಗಿರ್ಬೇಕು ಮನುಷ್ಯ. ಸುಮ್ಮನೆ ಯಾತ್ರಿಕನಾಗಿ ಬದುಕಬೇಕು ಮನುಷ್ಯ. ನೀವೆಲ್ಲ ಈಗ ಯಾತ್ರೆ ಮಾಡ್ತೀರಿ, ಇಲ್ಲಿ ಸಿಮ್ಲಾಕ್ ಹೋಗ್ತೀರಿ, ಕುಲು ಮನಾಲಿಗೆ ಹೋಗ್ತೀರಿ, ಕೊಡಗಿಗೆ ಹೋಗ್ತೀರಿ, ಬೆಂಗಳೂರಿಗೆ ಹೋಗ್ತೀರಿ, ಮೈಸೂರಿಗೆ ಹೋಗ್ತೀರಿ. ಹೆಂಗ್ ಹೋಗ್ತೀರಿ? ಅಥವಾ ಜಾತ್ರೆ ಮಾಡಾಕ್ ಬರ್ತೀರಿ, ಎಲ್ಲೆಲ್ಲ ದೊಡ್ಡ ದೊಡ್ಡ ಜಾತ್ರೆಗೆ ಹೋಗ್ತೀರಿ. ಹೋದಾಗ ಹೆಂಗಿರ್ತೀರಿ? ಸುಮ್ಮನೆ ಎಲ್ಲ ನೋಡಿ ಆನಂದ ಪಟ್ಟು ಉಂಡು ತಿಂದು 2 ದಿವಸ ಚಂದ ಇದ್ದು ಬರ್ತೀರಿ, ಹೌದಲ್ಲ? ಯಾರೋ ಹೋಗಿ ಆ ಗುಡಿ ಮಠ ನಮ್ಮ ಹೆಸರಲ್ಲೇ ಮಾಡ್ಕೊಂಡು ಬರ್ಬೇಕಂತ ಯಾರು ಹೋಗ್ತೀರಿ? ಅಲ್ಲೊಂದಿಷ್ಟು ಹೆಚ್ಚ ಕಡಿಮೆ ಏನು ಮಠದೊಳಗೆ ನಿಮಗೆ ಚಲೋ ಬೆಡ್ರೂಮ್ ಇರ್ತಾವೇನು, ಚಲೋ ಊಟ ಇರ್ತೈತೇನು? ಎಲ್ಲಿ ಸಿಕ್ಕಲ್ಲಿ ಮಲ್ಕೊಂಡು ಇದ್ದಿದ್ದು ಊಟ ಪ್ರಸಾದ ಅಂತ ತಿಳ್ಕೊಂಡು ಎಲ್ಲವನ್ನ ನೋಡಿ ಸಂತೋಷ ಪಟ್ಟು ಬರ್ತೀರಲ್ಲ, ಹಂಗೆ ಈ ಜಗತ್ತಿಗೆ ನಾವು ಜಾತ್ರೆಗೆ ಬಂದೇವಂತ ತಿಳ್ಕೊಂಡು ಬದುಕಬೇಕು ಮನುಷ್ಯ. ಅಂದ್ರೆ ಉತ್ಸವ ಆಗ್ತದೆ. ನಾವು ಇಲ್ಲಿ ಜಾತ್ರೆಗೆ ಬಂದವರಷ್ಟೇ. ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್. ಇದು ಜಗತ್ತು ದೇವನ ಜಾತ್ರೆ. ಇದು ದೇವ ತನ್ನ ಜಾತ್ರೆಯನ್ನು ನೋಡ್ಲಿಕ್ಕೆ ನನಗೊಂದು ಆಮಂತ್ರಣ ಕೊಟ್ಟನಲ್ಲ. ಮನುಷ್ಯನ ಹುಟ್ಟು ಏನೈತಿ, ದೇವರು ತನ್ನ ಈ ಜಗದ ಜಾತ್ರೆ ನೋಡ್ಲಿಕ್ಕೆ ನನಗೆ ಕೊಟ್ಟ ಆಮಂತ್ರಣ ಈ ಹುಟ್ಟು. ಇದು ಅಷ್ಟೇ. ನಾವು ಹುಟ್ಟಿವೆಲ್ಲ ಏನು ಹುಟ್ಟಿದ್ದು, ಏನು ಹುಟ್ಟಿನ ಅರ್ಥ ಅಂದ್ರೆ ದೇವರ ನನ್ನ ಜಾತ್ರೆ ನೋಡ್ಬಾ ಅಂತ ಒಂದು ಆಮಂತ್ರಣ ಕೊಟ್ಟ ನಮಗಿಲ್ಲ ಅಷ್ಟೇ. ಅವನು ಜಾತ್ರೆ ನೋಡಾಕ್ ಬಂದೀವಿ ನಾವು, ಏನ್ ಯಾರ ಖಾಯಂ ಇರಾಕ ಬಂದಿಲ್ಲ. ಜಾತ್ರೆ ನೋಡಿ ಜಾತ್ರೆ ಮಾಡಿ ಹೋಗಕ್ಕೆ ಬಂದೇವು ಅಷ್ಟೇ. ಹಾಗೆ ಬದುಕುವುದಿಲ್ಲ. ಹೇಗೆ ಬದುಕುವುದು ಅಂದ್ರೆ, ಪಿಕ್ನಿಕ್ಕಿಗೆ ಹೋಗಿರ್ತಾರೆ ನೋಡಿ, ಪಿಕ್ನಿಕ್ಕಿಗೆ ಬಂದವರು ಬಂದಂಗೆ ಬರ್ಬೇಕಿಲ್ಲಿ ನಾವು. ಈಗ ಹೋಗುದಿಲ್ಲ. ಮಕ್ಕಳು ತಾಯಿ ಮಕ್ಕಳಿಗೆ ಪಿಕ್ನಿಕ್ಕಿಗೆ ಕಳಿಸ್ತಾರೆ, ಶಾಲೆ ಕರ್ಕೊಂಡು ಹೋಗಿರ್ತಾರೆ, ಇಲ್ಲಿ ಪಿಕ್ನಿಕ್ ಅಂತ ಕಳಿಸ್ತಾರೆ. ಪಿಕ್ನಿಕ್ಕಿಗೆ ಹೋದಾಗ ತಾಯಿ ಏನು ಹೇಳಿರ್ತಾರ ಅಂದ್ರೆ ಮಗನಿಗೆ ಎಷ್ಟು ಬೇಕು ಅಷ್ಟು ಬುತ್ತಿ ಕಟ್ಟಿರ್ತಾಳೆ. ಮತ್ತೇನು ಹೇಳಿರ್ತಾಳ, ಇನ್ನೊಂದು ಸ್ವಲ್ಪ ಜಾಸ್ತಿ ಕಟ್ಟಿ, ನೋಡಪ್ಪ ನೀನು ಚಂದ ಉಣ್ಣು, ನಿನ್ನ ಸ್ನೇಹಿತರಿಗೆ ನಿನ್ನ ಸುತ್ತಿದ್ದವ್ರಿಗೆ ಒಂದಿಷ್ಟು ಹಂಚಿ ಉಂಡು ನೋಡಿ ಸಂತೋಷ ಪಟ್ಟು ಬಾ ಅಂತ ತಾಯಿ ಹೇಳಿ ಕಳಿಸಿರ್ತಾಳ. ಇವ ಹೋಗಿ ತಮ್ಮವು ಕಟ್ಟಿದ್ದು ಒಂದಿಷ್ಟು ಚೆಲ್ಲದ, ಮಂದಿದ ಅಂಗಿ ಹರ್ಕೊಂಡು ಅವ್ರದ್ದು ಒಂದಿಷ್ಟು ಚೆಲ್ಲದ. ಅಲ್ಲಿ ಹೋಗಿ ಏನು ನೋಡ್ಲಿಲ್ಲ, ಜಗಳ ಆಡಿ ಬಂದ ಮನೆಗೆ. ಅವಾಗ ಅವು ಅಂದ್ಲು, ನೀ ಹಿಂಗ ಹೋಗಿ ಕೆಡಿಸಿ ಬಂದೆ ಅಂದ್ರೆ ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸಲ್ಲ ಅಂದ್ಲವ್ವ. ಹಾಂಗ ದೇವರು ಅನ್ನುವಂಥ ತಾಯಿ ಈ ಜಗತ್ತಿಗೆ ನಮಗೆಲ್ಲ ಏನೇನೋ ಕಟ್ಟಿ ಪಿಕ್ನಿಕ್ಕಿಗೆ ಕಳಿಸ್ಯಾಳಾಕಿ. ಇಲ್ಲಿ ನಾವು ಏನು ಕೊಟ್ಟಿದ್ದ ಸಂತೋಷದಿಂದ ಉಂಡು ನಮ್ಮಲ್ಲಿರುವುದನ್ನ ಇನ್ನೊಬ್ಬರೊಂದಿಗೆ ಹಂಚಿ ಸಂತೋಷದಿಂದ ಬಂದ್ವಿ. ಇನ್ನೊಮ್ಮೆ ಇಲ್ಲಿಗೆ ಪಿಕ್ನಿಕ್ಕಿಗೆ ಕಳಿಸ್ತಾನ ದೇವರು. ಮತ್ತು ನಮ್ಮದೊಂದಿಷ್ಟು ಕೆಡಿಸಿ ಮಂದಿದೊಂದಿಷ್ಟು ಕೆಡಿಸಿ ಮ್ಯಾಲ ಹೋದ್ವಿ ಅಂದ್ರೆ ಸಾಕಿದ ಲಾಸ್ಟ್ ಪಿಕ್ನಿಕ್, ನನಗೆ ಇನ್ನೊಂದು ಪಿಕ್ನಿಕ್ ಇಲ್ಲ. ಇಟ್ ಈಸ್ ಅವರ್ ಲಾಸ್ಟ್ ಪಿಕ್ನಿಕ್. ಮನುಷ್ಯ ಸಂತೋಷದಿಂದ ಬದುಕುವುದಕ್ಕೆ ಕಟ್ಟುವ ಕೆಲಸ ಈ ಜಗತ್ತಿನೊಳಗೆ ಮಾಡಿದ್ರ ಏನು ದೇವರು ಕೈ ಕೊಟ್ಟಾನ.
ಈ ಕೈಗಳನ್ನ ಬಳಸಿದ್ರೆ ಎಷ್ಟು ಅದ್ಭುತ ಐತಿ, ಇದನ್ನ ಗೊತ್ತಿಲ್ಲ ನಮಗಷ್ಟೆ. ದಾನೇನ ಪಾಣಿಹಿ ನತು ಕಂಕಣೇನ. ಏನು ದೇವರು ಕೈ ಕೊಟ್ಟಾನಲ್ಲ, ಈ ಕೈ ಸುಂದರವಾಗಿ ಕಾಣಬೇಕಾದ್ರೆ ಏನು ಮಾಡಬೇಕು? ಏನು ಬಂಗಾರದ ಬಳಿ ಹಾಕೊಂಡ್ರೆ ಕೈ ಚಂದ ಕಾಣೋದಿಲ್ಲ. ನೀವ್ ಯಾವ್ದೋ ಒಂದು HMT ಗೋಲ್ಡ್ ವಾಚ್ ಹಾಕೊಂಡ್ರೆ ಕೈ ಚಂದ ಕಾಣೋದಿಲ್ಲ. ಕವಿ ಅಂತಾನ, ದಾರ್ಶನಿಕ ಅಂತಾನ, ತತ್ವಜ್ಞಾನಿ ಅಂತಾನ ಮನುಷ್ಯನೇ, ನಿನ್ನ ಕೈ ಕೊಟ್ಟವೇನದನಲ್ಲ, ಎದಕ್ ಕೊಟ್ಟನ ವಿಚಾರ ಮಾಡು. ಬರೇ ಬಂಗಾರ ಬಳಿ ಹಾಕೊಳ್ಳಿಕ್ಕ, HMT ಗೋಲ್ಡ್ ವಾಚ್ ಹಾಕೊಳ್ಳಿಕ್ ಕೊಟ್ಟಿಲ್ಲ. ಇದು ಎದಕ್ ಕೊಟ್ಟಾನ ಅಂದ್ರ ದಾನೇನ ಪಾಣಿಹಿ ನತು ಕಂಕಣೇನ. ನಿನ್ನ ಕೈ ಸುಂದರವಾಗಿ ಕಾಣಬೇಕಾಗಿದ್ರೆ ಬರೇ ಗೋಲ್ಡ್ ಹಾಕೊಂಡ್ರೆ ಕಾಣೋದಿಲ್ಲ. ಯಾವನ ಕಣ್ಣೀರು ಬರ್ತೈತೆಲ್ಲ, ಕಣ್ಣೀರು ಒರೆಸು, ಹಸದವನ ಹೊಟ್ಟಿಗೊಂತು ಅನ್ನ ಇಡು, ಆ ಕೈ ಮುಂದೆ ಗೋಲ್ಡ್ ವಾಚ್ ಕಟ್ಕೊಂಡು ಏನು ಕೈ ದಾಸೋಹಿ ಆಗು ಅಂತ. ಬರೇ ಕೈಗೊಂದು ಚಲೋ ವಾಚ್ ಕಟ್ಕೊಂಡ್ರ, ಬಂಗಾರ ಬಳಿ ಹಾಕೊಂಡ್ರ ಕೈ ಚಂದ ಕಾಣೋದಿಲ್ಲ. ಒಂದು ಮುದುಕಿಗೆ ಅನಿಸ್ತಂತ, ನಾನು ಬಂಗಾರದ ಬಳಿ ಹಾಕೋಬೇಕು ಅಂತ. ಯಾವಾಗಿದು? ಮುಪ್ಪಿನ ಕಾಲಕ್ಕೆ ಅನಿಸ್ತಂತ. ಬಂಗಾರದ ಬಳಿ ಹಾಕೊಂತದ ಮುದುಕಿ ಹಾಕೊಂಡು ಊರನ ಮಂದಿಗೆಲ್ಲ ಪೇಡ ಕೊಡ್ಸ. ಊರನ ಮಂದಿ ಅಂದ್ರು ಇದು ಎಂದು ಯಾರಿಗೆ ಏನು ಕೊಟ್ಟಿದ್ದಲ್ಲ, ಬಂಗಾರ ಬಳಿ ತರಿಸಿ ಹಾಕೊಂಡು ಕೊಟ್ಲಕ್ಕಿ. ಮಂದಿ ಪೇಡ ತಿಂದ್ರು, ಪೇಡ ತಿಂದವ್ರಂದ್ರು ಅಜ್ಜಿ ಪೇಡ ಭಾರಿ ಚಲೋ ಐತಂದ್ರು, ಆದ್ರೆ ಬಂಗಾರ ಬಳಿ ಯಾವಾಗ ಮಾಡ್ಸಿ ಅಂತ ಕೇಳಿಲ್ಲ. ಅದಕ್ಕೆ ಸಿಟ್ಟು ಬಂತು. ಹಿಂಗಾದ್ರೆ ಯಾರು ಕೇಳೋದಲ್ಲ ಅಂತ ಊರ್ ಮುಂದಿನ ಕಸ ಹೊಡೆದ್ಲಕ್ಕಿ. ಅವ್ರಂದ್ರು ಇದು ತನ್ನ ಮನೆ ಮುಂದಿನ ಕಸನ ಹೊಡ್ಕೊಂತಿದ್ದಿಲ್ಲ, ಊರನ ಮಂದಿ ಮನಿ ಕಸನ ಹೊಡಿಲ್ ಬಿಡು ಅಂದ್ರ. ಆದ್ರ ಬಳಿ ಯಾವಾಗ ಮಾಡಿಸಿ ಅಂತ ಯಾರೋ ಕೇಳಿಲ್ಲ. ಅದು ಮುದುಕಿಗಂತೂ ಹಿಂಗಾದ್ರೆ ಯಾರೋ ಕೇಳೋದಲ್ಲ. ಕೇಳ್ಬೇಕಲ್ಲ, ನಾ ಬಂಗಾರ ಬಳಿ ಮಾಡಿಸಿದ್ದು. ಊರ್ ಮುಂದೆ ಒಂದು ದೊಡ್ಡ ನೆಲ್ ಹುಲ್ಲಿನ ಬಣಿ ಇತ್ತು ಶ್ರೀಮಂತರು, ಅಲ್ಲಿ ಹೋಗಿ ಕಡ್ಡಿ ಕೊರೆದು ಬೆಂಕಿ ಹಚ್ಚಿದ್ಲು. ಮತ್ ಎಲ್ಲರೂ ನೀರ್ ಆರ್ಸದ ಬಂದು ಆ ಬೆಂಕಿ ಸಾಯಂಕಾಲ 7 ಗಂಟೆ ಆಗಿತ್ತು. ಆಕಿನೇ ಹಚ್ಚಿದ್ಲು. ಈಗ ಇಲ್ಲಿ ಆರಿಸ್ರಿ ಅಲ್ಲಿ ಆರಿಸ್ರಿ ಅಂತ ಹೇಳಾಕತ್ತಿದ್ಲು. ಆ ಬೆಂಕಿ ಝಳಕ್ ಅದು ಬಂಗಾರ ಬಳಿ ಛಳಕ್ ಫಳಕ್ ಹೊಳ್ಯಾಕತ್ತ. ಅವಾಗ ಮಗ್ಲೊಂದು ಮುದುಕಿ ನಿಂತಿತ್ತಂತ. ಅದು ಕೇಳ್ತಂತ, ಅಲ್ಲ ಅಜ್ಜಿ ಬಂಗಾರ ಬಳಿ ಯಾವಾಗ ಮಾಡಿಸಿ ನೀನು? ಅವಾಗ ಶಿಷ್ಟ ಬಂತಂತ, ಅಲ್ಲ ನೀ ಮೊದಲ ಕೇಳಿದ್ರೆ ನಾ ಯಾಕೆ ಬಣಿವಿಗೆ ಬೆಂಕಿ ಹಚ್ಚ? ನೀ ಮೊದಲ ಇಷ್ಟು ಕೇಳಿದ್ರೆ ನಾ ಯಾಕೆ ಬಣಿವಿಗೆ ಬೆಂಕಿ ಹಚ್ಚಾಕ್ಬೇಕು? ದಾನೇನ ಪಾಣಿಹಿ ನತು ಕಂಕಣ. ದೇವರು ಏನು ಕೈ ಕೊಟ್ಟಾನ ಇದನ್ನು ಸರಿಯಾಗಿ ಬಳಸಬೇಕಷ್ಟ. ಕಣ್ಣು ಕೊಟ್ಟಾನ ಇದನ್ನು ಸರಿಯಾದದಕ್ಕೆ ಬಳಸಬೇಕಷ್ಟ. ನಾಲಿಗೆ ಕೊಟ್ಟಾನ ಇದನ್ನು ಸರಿಯಾದದಕ್ಕೆ ಬಳಸಬೇಕಷ್ಟೇ. ಮನುಷ್ಯ ದೇವರು ಕೊಟ್ಟಿದ್ದನ್ನ ಸಮೃದ್ಧವಾಗಿ ವಿಕಾಸಕ್ಕೆ ಬಳಸಬೇಕಿದೆ. ಈ ಕೈ ಬಳಸಿ ಬಿಟ್ರೆ ಜಗತ್ತು ಹಸಿವಂದಿರಬಾರ್ದು, ಹಂಗ ಬಳಸಬೇಕು. ಕಣ್ಣು ಬಳಸಿ ಬಿಟ್ರೆ ಏನು ಸೌಂದರ್ಯ ಇಟ್ಟಾನ ದೇವ್ರು ಹೇಳಿ. ಎಷ್ಟೋ ಜನ ಕಣ್ಣಿಲ್ಲಾರ್ದವ್ರು ಇಲ್ಲೇನು? ಕಣ್ಣಿರ್ಲಾರ್ದವ್ರು ಎಷ್ಟು ಜನ ಭಿಕ್ಷುಕರಾಗಿ ಹೋಗಿಲ್ಲೇನು ಈ ಜಗತ್ತಿನಲ್ಲಿ? ಇಲ್ಲೊಬ್ಬ ಪುಣ್ಯ ಪುರುಷ ಇದ್ದ, ತನಗ ಕಣ್ಣು ಇರದೇ ಇದ್ರೇನ ನಮ್ಮ ಮಧ್ಯದಲ್ಲೇ ಬದುಕಿ ಹೋಗ್ಲಿಲ್ಲೇನು? ತನಗ ಕಣ್ಣು ಇರದೇ ಇದ್ರು ಕಣ್ಣಿಲ್ಲಾರ್ದವ್ರಿಗೆ 4 ಕಣ್ಣಾಗಬೇಕಂದ ಪುಟ್ಟರಾಜ ಗವಾಯಿಗಳಾಗಿದ್ದೀವಿ ನಾವು. ಕಣ್ಣ ಇಲ್ಲ, ಎಷ್ಟು ಚಲೋ ಕೆಲಸ ಮಾಡುವುದು. ನಮಗ ಕೈ ಅದಾವ, ಕಣ್ಣು ಅದಾವ, ಕಾಲ್ ಅದಾವ. ಕಾಲಿಲ್ಲದವ್ರು ಎಷ್ಟೋ ಮಂದಿ ಹಿಮಾಲಯ ಪರ್ವತ ಹತ್ತಿದ್ರು. ಗೊತ್ತೈತಿಲ್ಲ ನಿಮ್ಗೆ? ಕಾಲ ಇರ್ಲಿಲ್ಲ, ಹಿಮಾಲಯ ಪರ್ವತ ಹತ್ತಿದ್ರು. ನಮ್ಗೆ 2 ಕಾಲು ಚಲೋ ಅದಾವ, ಇನ್ನೂ ನಮ್ಮ ಮನೆ ಮ್ಯಾಳ್ಗೆ ಸಹಿತ ಹತ್ತಿಲ್ಲ. ಏನ್ ಅದ್ಭುತ ಜೀವನ ಕಟ್ಟ್ಯಾರ. ಇದು ಕಟ್ಟಬೇಕಷ್ಟೇ, ಕಟ್ಟಿದ್ರೆ ಜೀವನ ಉತ್ಸವ ಆಗ್ತೈತಿ. ಇದೆಲ್ಲ ನಡೆಯುವುದು ಜಗತ್ತು ದೇವನ ನಿಯತಿಯ ಮೇಲೆ ನಡೀತೈತಿ. ನಾವು ಸುಮ್ಮನೆ ಯಾತ್ರಿಕರಾಗಿರ್ಬೇಕಷ್ಟೇ. ಇದು ಯಾತ್ರೆ, ಇದು ಯಾತ್ರಿಕರು ನಾವು. ಧರ್ಮ ಕ್ಷೇತ್ರವೇಲೋ. ಈ ಜಗತ್ತೇನೈತಲ್ಲ ಇದು ಧರ್ಮ ಕ್ಷೇತ್ರ. ಗೀತೆ ಪ್ರಾರಂಭ ಆಗುವುದ ಈ ಶ್ಲೋಕದಿಂದ ಶುರುವಾಗ್ತಿತ್ತು. ಧರ್ಮ ಕ್ಷೇತ್ರೇ ಕುರುಕ್ಷೇತ್ರ ಸಮವೇತ ಯುಯುತ್ಸವ ಮಾಮಕ ಪಾಂಡವಾಶ್ಚಯೋ ಕಿಮ ಕುರುವತ ಸಂಜಯ. ಇದು ಧರ್ಮಕ್ಷೇತ್ರ. ಇದು ಧರ್ಮಕ್ಷೇತ್ರವಾಗಿದ್ದು ಕುರುಕ್ಷೇತ್ರ ಯಾಕಾಯ್ತು? ಮಹಾಭಾರತ ಯುದ್ಧ ಎಲ್ಲಿ ನಡೆದೈತಿ ಗೊತ್ತೈತಿಲ್ಲ ನಿಮಗೆ? ಎಲ್ಲಿ ನಡೆದಿತ್ತು? ಕುರುಕ್ಷೇತ್ರದೊಳಗೆ ನಡೆದಿತ್ತು. ಹಿಂದದು ಒಂದು ದಿವಸ ಧರ್ಮಕ್ಷೇತ್ರ ಆಗಿತ್ತು, ಈಗ ಕುರುಕ್ಷೇತ್ರ. ಯಾಕೆ ಕುರುಕ್ಷೇತ್ರ ಅನ್ನೋದೇ ಪ್ರಶ್ನೆ. ಯಾವುದು ಧರ್ಮಕ್ಷೇತ್ರವಾಗಿತ್ತು ಅದು ಕುರುಕ್ಷೇತ್ರ ಯಾಕಾಯ್ತು?
ಹಿಂದ್ ಧರ್ಮಕ್ಷೇತ್ರ ಆಗಿದ್ದ ಈ ಕುರುಕ್ಷೇತ್ರ ಯಾಕಾತು ಅಂದ್ರ ಯಾವಾಗ ಮನುಷ್ಯನ ಎದೆಯೊಳಗ ದ್ವೇಷ ತುಂಬಿತು ಅದು ಕುರುಕ್ಷೇತ್ರ ಆಗ್ತೈತಿ, ಯಾವಾಗ ಭಕ್ತಿ ತುಂಬತೈತಿ ಅದು ಧರ್ಮಕ್ಷೇತ್ರ ಆಗ್ತೈತಿ ಅಷ್ಟೇ. ಮನುಷ್ಯನ ಎದೆಯೊಳಗ ಪ್ರೇಮ ತುಂಬಿತು ಅಂದ್ರೆ ಧರ್ಮಕ್ಷೇತ್ರ ಆಗ್ತೈತಿ, ಮನುಷ್ಯನ ಎದೆಯೊಳಗ ವಿಷ ತುಂಬಿತು ಅಂದ್ರೆ ಕುರುಕ್ಷೇತ್ರ ಆಗ್ತೈತಿ ಅಷ್ಟೇ. ಇದು ಧರ್ಮಕ್ಷೇತ್ರ, ಮನುಷ್ಯನ ಹೃದಯವೂ ಸಹಿತ ಒಂದು ಧರ್ಮಕ್ಷೇತ್ರ. ಅಂಥ ಧರ್ಮಕ್ಷೇತ್ರಕ್ಕೆ ಯಾತ್ರಿಕರಾಗಿ ನಾವಿಲ್ಲಿ ಬಂದೀವಿ. ಇದು 3 ದಿವಸ ಅಂತಾರವ್ರು. ಅಲ್ರಿ 100 ವರ್ಷ ಬದುಕದವ್ರು ಅದಾರ, ನೀವು 3 ದಿವಸ ಅಂತೀರಲ್ಲ. ಒಬ್ಬ ಮಹಾರಾಜ ಒಂದು ಪುಸ್ತಕ ಬರೆದ, ಮನುಷ್ಯನ ಇತಿಹಾಸ ಬರಿ ಅಂತ ಕೇಳ್ದವ ಒಬ್ಬ ಇತಿಹಾಸಕಾರನಿಗೆ. ಅವ ಇತಿಹಾಸ ಬರೆದಂತ 1000 ಪುಟದ ಬರೆದ. ಅವಾಗ ಮಹಾರಾಜ ಅಂದ, ಈ 1000 ಪುಟ ಓದಕ್ ಆಗೋದಿಲ್ಲೋ, ನನಗೆ ಸ್ವಲ್ಪ ರಿಡ್ಯೂಸ್ ಮಾಡಿದನು, ಕಡಿಮೆ ಮಾಡ. ಅವಾಗ 500 ಪುಟದ ಬರ್ಕೊಂಬಂದ ಇತಿಹಾಸಕಾರ. ಮಹಾರಾಜ ಅಂದ, ಇಷ್ಟು ಓದಕ್ ಆಗೋದಿಲ್ಲಪ್ಪ, ವಯಸ್ಸಾತ್ ನನಗೆ ಕಣ್ಣ ಕಾಣುವಲ್ಲ, ಇನ್ನೂ ಸ್ವಲ್ಪ ಕಡಿಮೆ ಮಾಡು. ಅವಾಗ ಅವ ಇತಿಹಾಸಕಾರ ಒಂದು ಪೇಪರ್ನ್ಯಾಗ 3 ಶಬ್ದ ಬರೆದು ಬಿಟ್ಟಿದ್ನಂತೆ. ಮನುಷ್ಯ ಜೀವನದ ಇತಿಹಾಸ ಅಂದ್ರೆ 3 ದಿವಸ, 3 ಶಬ್ದದೊಳಗೆ. ಏನು? 1 ದಿವಸ ಬರೋದು, ಬಡದಾಡೋದು, 1 ದಿವಸ ಹೋಗೋದು, ಮುಗಿತಿಷ್ಟ. ಮನುಷ್ಯನ ಜಾತ್ರೆನೇ ಮುಗೀತು, ಇತಿಹಾಸನ ಮುಗೀತಷ್ಟೆ. ಇದಕ್ಕಿಂತ ಏನು ದೊಡ್ಡದಿಲ್ಲ. ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಒಂದು ಸುಂದರವಾದ ಜೀವನ ಕಟ್ಕೋಬೇಕು ಮನುಷ್ಯ. ಅದು ಉತ್ಸಾಹದಿಂದ ಕಟ್ಕೋಬೇಕು, ಉತ್ಸವದಿಂದ ಕಟ್ಕೋಬೇಕು. ಇದೆಲ್ಲ ಉತ್ಸವ ಮಾಡುವುದು ಎದಕ್ಕಂದ್ರೆ ಉತ್ಸಾಹದಿಂದ ಬದುಕಬೇಕಷ್ಟೆ, ಸಂತೋಷದಿಂದ ಬದುಕಬೇಕು. ಅದಕ್ಕಾಗಿ ಒಂದು ಜಗತ್ತು ಕಟ್ಟೋದು, ಜೀವನ ಕಟ್ಟೋದು. ಮನುಷ್ಯ ಎದಕ್ಕೆ ದುಃಖ ಪಡ್ತಾನೆ ಹೇಳ್ರಿ? ಎದಕ್ಕೆ ದುಃಖ ಪಡ್ತಾನಂದ್ರ ನನಗೆ ಹೊಟ್ಟಿಗಿಲ್ಲ ಅಂತ ಮೊದಲನೇ ದುಃಖ ಆಗಬಹುದು. 2ನೇ ದುಃಖ ಎದಕ್ಕಾಗಬಹುದು ಅಂದ್ರೆ ನನಗೇನ್ರಿ ನೆಳ್ಳ ಇಲ್ಲ ಅಂತ ಒಂದಿಷ್ಟು ದುಃಖ ಆಗಬಹುದು. 3ನೇ ದುಃಖ ಎದಕ್ಕಾಗತ್ತಂದ್ರೆ ನನಗೆ ಒಟ್ಟ ಸಂಬಂಧಿಕರ ಸೇರಲ್ಲ ನೋಡ್ರಿ. ನಮ್ಮ ಮನೆಯವ್ರು ಯಾರು ಸೇರುವುದಿಲ್ಲ, ನನಗೆ ಒಟ್ಟ ಮಾತಾಡಿಸೋದೇ ಇಲ್ಲ. ನಮ್ಮ ಮನೆ ಮಗ್ಗಲ್ದವ್ರು ನಮಗೆ ಮಾತಾಡಿಸೋದಿಲ್ಲ, ನಮ್ಮ ಸಂಬಂಧಿಕರು ಮಾತಾಡಿಸೋದು. ಇವ 3ಕ್ಕೂ ದುಃಖ ಪಡ್ತಾನ ಮನುಷ್ಯ. ಒಂದು ಹೊಟ್ಟಿ ತುಂಬುವಲ್ದು, ಇನ್ನೊಂದು ಎಲ್ಲ ಹೊಟ್ಟಿ ತುಂಬಂದ್ರೆ ಏನ್ರಿ ಒಂದಿಷ್ಟು ನೆಳ್ಳ ಆಗುವಲ್ದು ನಮಗೆ. ಮತ್ತು ನೆಳ್ಳು ಆತಂದ್ರೆ ಏನ್ರಿ ನಮಗೆ ಯಾರು ಸೇರೋದಿಲ್ಲ ಅಂತ 3ಕ್ಕೂ ದುಃಖ ಪಡ್ತೀವಿ. ಅದಕ್ಕೆ ಅಕ್ಕ ಮಾದೇವಿ ಅಂತಾಳ, ಹಿಂಗ ದುಃಖ ಪಡಬಾರದು. ಇದು ನಿಮ್ಮ ಸಮಸ್ಯೆ ಅಲ್ಲ, ಜಗತ್ತೆಂದು ಹುಟ್ಟೈತಿ ಅಂದ ಮನುಷ್ಯನ ಸಮಸ್ಯೆ ಐತಿ. ಹೊಟ್ಟಿ ಸಮಸ್ಯೆ ಐತಿ, ನೆರಳಿನ ಸಮಸ್ಯೆ ಐತಿ, ಮಂದಿ ಮಾತಾಡ್ಲಾರ್ದವ್ರು ಸೇರ್ಲಾರ್ದವ್ರು ಎಲ್ಲಾ ಕಾಲಕ್ಕೂ ಎಲ್ಲರಿಗೆ ಅದಾರ. ಇದಕ್ ಸೂತ್ರ ಅಂದ್ರೆ ಅಕ್ಕಿ ಅಂತಾಳ, ನನಗೂ ಇಂಥ ಸಮಸ್ಯೆ ಬಂದಿತ್ತು, ನಾ ಏನು ಮಾಡೀನಿ ಅಂದ್ರೆ ಹಸಿವಾತು ಭಿಕ್ಷಾ ಅನ್ನಗಳುಂಟು, ನೀರಡಿಕೆ ಆತು ಕೆರೆ ಬಾವಿ ಹೊಳೆಗಳುಂಟು, ನಿತ್ಯ ಬಂತು ಒಂದ್ ಸ್ವಲ್ಪ ಗುಡ್ಯಾಗ ಹೋಗಿ ಮಕ್ಕೊಂಡೇನಿ, ಮತ್ತು ಯಾರ ಸಿಕ್ಕ್ರ ಮಾತಾಡ್ತೀನಿ, ಮತ್ತು ಯಾರೋ ಮಾತಾಡಿಸದೆ ಇದ್ರ ಸಾಕ್ಷಾತ್ ದೇವ ಚನ್ನಮಲ್ಲಿಕಾರ್ಜುನ ಜೊತೆಗೆ ಮಾತಾಡ್ತೀನಿ, ಮನುಷ್ಯರ ಜೊತೆಗೆ ಮಾತಾಡೋದು. ಈ ಮಂದಿ ಜೊತೆಗೆ ಮಾತಾಡೋದಿಲ್ಲ ನಾನು. ಇದು ಬದುಕುವ ಕಲಾ, ಇದು ಅಷ್ಟೆ. ಏನು ಈ ಜಗತ್ತಿನಲ್ಲಿ ಕಷ್ಟಗಳು ಬರ್ತಾವ, ಸೋಲು ಬರ್ತೈತಿ, ಹಾನಿ ಆಗ್ತೈತಿ, ತೊಂದರೆಗಳು ಬರ್ತಾವ, ದುಃಖ ಐತಿ, ಚಿಂತೆ ಐತಿ. ಇದೆಲ್ಲದರ ಮಧ್ಯದಲ್ಲಿ ಒಂದು ದಿವ್ಯ ಶಕ್ತಿಗೆ ಈ ಜೀವನವನ್ನು ಅರ್ಪಿಸಿ ಬದುಕಬೇಕು. ಅವಾಗ ಉತ್ಸವ ಆಗ್ತೈತಿ ಮನುಷ್ಯ. ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ? ಮನುಷ್ಯ ಮಾತ್ರದಿಂದ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಸಹಿತ ಒಂದು ನಿಯತಿಯ ಮ್ಯಾಲ ಈ ಜಗತ್ತು ನಡೀತೈತಿ. ನಾವು ಪ್ರಯತ್ನ ಮಾಡಬಾರ್ದಂತಲ್ಲ, ಈ ಜಗತ್ತೆಲ್ಲ ನಡೆಯುವುದು ಒಂದು ನಿಯತಿಯ ಮೇಲೆ ನಡೀತೈತಿ. ಯಾವುದೋ ಒಂದು ಶಕ್ತಿಯ ಗರ್ಭದೊಳಗೆ ಈ ಜಗತ್ತು ನಡೀತೈತಿ. ನೀವು ರಾಮಾಯಣ ಕೇಳಿರಿ. ರಾಮನ ಪಟ್ಟಾಭಿಷೇಕ ಮುಹೂರ್ತ ನಿರ್ಣಯ ಮಾಡಿದವರು ಸುಮ್ಮನೆ ನಮ್ಮ ಹಳ್ಳ್ಯಾಗ ಪಂಚಾಂಗ ಹೇಳೋರಲ್ಲ. ವಸಿಷ್ಠ ಮಹರ್ಷಿಗಳಂತ ದೊಡ್ಡ ಜ್ಞಾನಿಗಳು ಅವನ ಪಟ್ಟಾಭಿಷೇಕದ ಮುಹೂರ್ತ ಫಿಕ್ಸ್ ಮಾಡೋದು. ಆಶ್ಚರ್ಯ ಏನು ಅಂತಂದ್ರ, ದಶರಥ ದಶದಿಕ್ಕುಗಳಲ್ಲಿ ಅವನ ರಥ ಹೋದ್ರು ಯಾವನು ಹಿಡಿತಿರ್ಲಿಲ್ಲ. ಅಂಥ ದಶರಥ ನನ್ನ ಹಿರಿಯ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕನ್ನುವಂಥ ಇಚ್ಛೆ ಇತ್ತು, ಆ ಇಚ್ಛೆನೂ ಈಡೇರಲಿಲ್ಲ. ಅವನ ಹೆಂಡತಿ, ಸಣ್ಣ ಹೆಂಡತಿ ಕೈಕೇಯಿ, ರಾಮ ಪಟ್ಟಾಭಿಷೇಕ ಆಗಬಾರ್ದು, ನನ್ನ ಮಗ ಪಟ್ಟಾಭಿಷೇಕ ಮಾಡ್ಕೋಬೇಕಂದ, ಅದು ಈಡೇರಲಿಲ್ಲ. ರಾಮ ಎಲ್ಲ ಮುಗಿಸಿ ಬಂದಿದ್ದ ವಿದ್ಯಾ ಕಲಿತು ನಾನು ಸಿಂಹಾಸನಾಧೀಶ ಆಗಬೇಕಂದ ಅವನ ಇಚ್ಛೆನೂ ಈಡೇರಲಿಲ್ಲ. ಅಣ್ಣ ಹೋಗ್ಯಾನ ಬಿಡು ಅಂತ ತಿಳ್ಕೊಂಡು ಭರತ ತಾನರ ಕುರ್ಚಿ ಮೇಲೆ ಕೂಡಬೇಕಂದ್ರೆ ಅದು ಸಾಧ್ಯ ಆಗ್ತೇನೋ, ಅದು ಆಗಲಿಲ್ಲ.
ವಸಿಷ್ಠ ಮಹರ್ಷಿಗಳೇ ಇವನ್ನು ಕೂಡಿಸ್ಬೇಕಂದ್ರೆ ಅವನ ಇಚ್ಛೆನೂ ಈಡೇರ್ಲಿಲ್ಲ. ಮತ್ ಬೆಳಿಗ್ಗೆ ಪಟ್ಟಾಧಿಕಾರಿ ಇತ್ತು, ನೋಡಾಕ್ ಊರ್ ಜನ ಸೇರಿದ್ರಲ್ಲ, ಅವೆಲ್ಲ 5 ಗಂಟೆಗೆ ಸ್ನಾನ ಮಾಡಿ ಬಂದಿದ್ದು, ನೋಡಾಕ್ ಹೋಗಿದ್ದು ಅವಕ್ರ ಇಚ್ಛೆ ಈಡೇರ್ಲಿಲ್ಲ. ರಾಮನೂ ಪಟ್ಟಾಭಿಷೇಕ ದೊರೆ ಆಗ್ಲಿಲ್ಲ, ಭರತನೂ ಆಗ್ಲಿಲ್ಲ. ಆಶ್ಚರ್ಯ ಅಂದ್ರೆ ಕೊನೆಗೆ ಯಾವುದೋ ಒಂದು ಕಟ್ಟಿಗೆಯ ಗಿಡದ ತುಂಡು ಪಾದುಕೆ ಆಗಿದ್ವಲ್ಲ, ಪಾದುಕೆಗೆ ಪಟ್ಟಾಭಿಷೇಕ ಆತು, ಪಾದುಕೆ ಸಾಮ್ರಾಜ್ಯ ಆಳ್ತು ಕೊನೆಗೆ. ಅಂದ್ರೆ ಯಾರ ಇಚ್ಛೆಯ ಮೇಲೆ ಈ ಜಗತ್ತು ನಡೀತೈತಿ, ಯಾವುದೋ ಒಂದು ಶಕ್ತಿಯ ಮೇಲೆ ಈ ಜಗತ್ತು ನಡೀತೈತಿ. ಅದಕ್ಕಾಗಿ ಮನುಷ್ಯ ಗೊತ್ತಿರಬೇಕು, ಆ ದಿವ್ಯ ಶಕ್ತಿಗೆ ಈ ಬದುಕನ್ನ ಅರ್ಪಿಸಿ ಬದುಕುವುದಷ್ಟೇ. ಈಗ ಒಂದು ಮಗು ಇರ್ತೈತಿ ನೋಡಿ, ನೀವು ಒಂದು ಮಗು ಇರ್ತೈತಿ, ಮಗುವನ್ನ ಸಣ್ಣ ಮಗು ಇರ್ತೈತಿ, ತಾಯಿ ಹಿಂಗ ಮ್ಯಾಲ ಹಾರಿಸ್ತಾಳ, ಮ್ಯಾಲ ಹಾರಿಸಿದ್ರು ಸಣ್ಣ ಮಗು ಅದು, ಹಿಂಗ ಮ್ಯಾಲ ಹಾರಿಸಿದ್ರು 2 ಕೈ ಬಿಟ್ಟಿರ್ತಾಳ ತಾಯಿ, 2 ಕೈ ಬಿಟ್ಟು ಮ್ಯಾಲ ಹಾರಿಸಿದ್ರು ಸಹಿತ ಮಗು ನಗುತ್ತಿರ್ತೈತಿ, ಹೌದಲ್? 2 ಕೈ ತಾಯಿ ಬಿಟ್ಟು ಮಗುವಿಗೆ ಹಿಂಗೆ ಮ್ಯಾಲ ಹಾರಿಸಿದ್ರು ಸಣ್ಣ ಮಗು ನಗುತ್ತಿರ್ತೈತಿ. ಅದ ದೊಡ್ಡವ್ರಿಗೆ ಹಾರಿಸ್ರಿ ನೀವು, ಹಂಗ ಮ್ಯಾಲ ಹೋಗ್ತಾರ ಅವ್ರು, ಕೆಳಗ್ ಸಹಿತ ಬರೋದು, ಹಾರ್ಟ್ ಅಟ್ಯಾಕ್ ಆಗತ್ತ ಅವ್ರಿಗೆ. ಸಣ್ಣ ಮಗು ಏನು ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಸಣ್ಣ ಮಗುವನ್ನ ತಾಯಿ ಮ್ಯಾಲ ಹಾರಿಸಿದ್ರೆ ಮಗು ನಗುತ್ತಿರ್ತೈತಿ. ಯಾಕೆ ನಗುತ್ತಿರ್ತೈತಿ ಅಂದ್ರೆ ಮಗುವಿಗೆ ಗೊತ್ತೈತಿ, ನನಗೆ ಜನ್ಮ ಕೊಟ್ಟ ತಾಯಿ ನನಗೆಂದು ಕೈ ಬಿಡುವುದಿಲ್ಲ ಅನ್ನೋ ಸತ್ಯ ಗೊತ್ತೈತಿ. ಹಾಗೆ ಮನುಷ್ಯ ಬದುಕುವುದು ಹೇಗಂದ್ರೆ, ನನಗೆ ಹುಟ್ಟಿಸಿದ ದೇವ ನನ್ನನ್ನು ಕಾಪಾಡ್ತಾನ ಅನ್ನೋ ಭರವಸೆಯ ಮೇಲೆ ಈ ಬದುಕು ಕಲ್ಪಿಸುವುದಷ್ಟ, ಕಳೆಯುವುದಷ್ಟ. ಇದಕ್ಕೆ ಬಿಟ್ಟು ಏನಿದೆ ಹೇಳಿ ಜಗತ್ತಿನಲ್ಲಿ? ಅಂಥ ಒಂದು ದಿವ್ಯ ಶಕ್ತಿಗೆ ಹಿಂಗ ಬದುಕನ್ನ ಅರ್ಪಿಸಿ ಬದುಕುವುದಕ್ಕೆ ಶರಣಾಗತಿ ಅಂತಾರ. ಅಂಥ ಬದುಕೇ ಒಂದು ಉತ್ಸವ ಅಷ್ಟೇ. ಹಾಗಾಗಿ ಇಲ್ಲಿ ಒಂದು ಉತ್ಸವ ನಡೆದಿದೆ. ನೀವೆಲ್ಲ ನೋಡಿ, ಹಿರಿಯರು, ಯುವಕರು ಇಲ್ಲೊಂದು ಸುಂದರವಾದ ತೇರು ಮಾಡಿಸಿದ್ರಿ. ಎಷ್ಟು ಒಗ್ಗಟ್ಟು ನಿಮ್ಮ ಊರೊಳಗೆ. ಹೀಗೆ ಕಟ್ಟುವ ಕೆಲಸಕ್ಕೆ ಎಲ್ಲರೂ ಅಣಿಯಾಗಿ ನಮ್ಮದೆಲ್ಲವನ್ನ ಮರೆತು ಊರಿನ ಹಿತಕ್ಕಾಗಿ ದುಡಿಯುವ ಮನಸ್ಸುಗಳು ಬೇಕು. ಒಂದು ಊರಿನ ವೈಭವ ಯಾವುದ್ರ ಮೇಲೆ ನಿಂತೈತಿ ಅಂದ್ರೆ, ಆ ಊರಾಗ ಬಹಳ 100 ಎಕರೆ ಜಮೀನ್ದಾರ್ ಅದಾರಂದ್ರು ಆ ಊರಿನ ವೈಭವ ಅಲ್ಲ. ಆ ಊರಾಗ ಬಹಳ ದೊಡ್ಡ ದೊಡ್ಡ ಮನೆಗಳದಾವ, ಶ್ರೀಮಂತರದಾರಂದ್ರು ಸಹಿತ ಅದು ಆ ಊರಿನ ವೈಭವ ಅಲ್ಲ. ಒಂದು ಊರಿನ ನಿಜವಾದ ವೈಭವ ಯಾವುದ್ರ ಮೇಲೆ ನಿಂತೈತಿ ಅಂದ್ರ, ಆ ಊರಿನ ಜಮೀನ್ದಾರರು, ಶ್ರೀಮಂತರು ಆ ಊರಿನ ವೈಭವ ಅಲ್ಲ. ಆ ಊರಿನ ನಿಜವಾದ ವೈಭವ ಯಾವುದು ಅಂದ್ರೆ, ಆ ಊರಿನ ಹಿರಿಯರು, ಯುವಕರು ತಮ್ಮ ಜಾತಿಗಳನ್ನ, ತಮ್ಮ ಪಕ್ಷಗಳನ್ನ ಮರೆತು ಊರಿನ ಹಿತಕ್ಕಾಗಿ ಎಲ್ಲರೂ ಹೆಗಲು ಕೊಟ್ಟು ದುಡಿತಾರಲ್ಲ, ಅದು ಆ ಊರಿನ ನಿಜವಾದ ವೈಭವ. ಅಂಥ ಒಂದು ವೈಭವ ನಿಮ್ಮ ಹಳ್ಳಿಯಲ್ಲಿ ಇವತ್ತು ಹಿಂಗೆ ತೇಲಿ ಬರ್ತಾ ಇದೆಯಲ್ಲ, ಇದು ಸಂತೋಷ ಅನ್ನಿಸ್ತೈತಿ. ನೀವು ಮಾಡಿದ ಕೆಲಸ ಸಾರ್ಥಕ, ನೀವೆಲ್ಲ ಮಾಡಿದ ಕಾರ್ಯ ಅದು ಸುಂದರವಾಗಿದೆ, ಅದು ಗುರುಪಾದಪ್ಪ ತಾತನ ಸನ್ನಿಧಿಗೆ ಅರ್ಪಿತವಾಗಿದೆ ಅಂತ ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ.